ಎಸ್ ವೆಲ್ಕಮ್ ಬ್ಯಾಕ್. ನಾನಾಗ್ಲೇ ಕೇಳ್ತಾ ಇದ್ದೆ, ನಾನು ಏನಾಯ್ತು ವಿಚಾರಗಳು ಏನಾಯ್ತು ಬ್ರೇಕಲ್ಲಿ ಇರ್ಬೇಕಾದ್ರೆ ಕೇಳ್ತಿದ್ದೆ ಏನಾಯ್ತು ಶಿವಾಜಿನಗರದ್ದು 1 ಅವರ್ ಟೈಮ್ ಕೊಟ್ಟಿದ್ವಿ ನಾವು. 5 ಜನರನ್ನ ಈಗ ಬಂಧನ ಮಾಡಲಾಗಿದೆ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಕೇಸ್. ಹಲ್ಲೆಯನ್ನ ಮಾಡಿದವರು ಈಗ ಸೀದಾ ಜೈಲಿಗೆ. ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದವರ 5 ಮಂದಿಯ ಬಂಧನವಾಗಿದೆ. 5 ಅಲ್ಲ, ಜಾಸ್ತಿ ಇದಾವಲ್ಲಿ. PNS ಕಾನೂನಿನ ಅಡಿ 307ರ ಅಡಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಬಸವರಾಜ್ ಪಡುಕೋಟೆ ಬಂಧನಕ್ಕೆ ಸೂಚನೆ. ಬಸವರಾಜ್ ಅಂತ ಹೇಳಿ ಆತನ ಹೆಸರು, ಬಸವರಾಜ್ ಅಂತ ಹೇಳಿ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದ ಪುಣ್ಯಾತ್ಮ. ದೊಡ್ಡ ವೈಟ್ ಅಂಡ್ ವೈಟ್ ಅಲ್ಲಿ ಬಂದಿದ್ದ ಅಲ್ವಾ, ತೋರಿಸ್ತೀನಿ ಇನ್ನೊಂದ್ಸಲ ವಿಜುವಲ್ಸ್ ಹಾಕ್ತಾರೆ. ವಿಜುವಲ್ಸ್ ಪ್ಲೇ ಮಾಡಕ್ಕೆ ಹೇಳ್ತೀನಿ ನಾನು, ಆಗ ನಿಮ್ಗೆ ತೋರಿಸ್ತೀನಿ ಬಸವರಾಜ್ ಯಾರು ಅಂತ ಹೇಳಿ. 5 ಮಂದಿಯ ಬಂಧನವಾಗಿದೆ. ಅಧಿಕಾರಿಗಳ ಮೇಲೆ ಕೈ ಕೃಷ್ಣ ಬೈರೇಗೌಡ್ರೆ 5 ಜನ ಅಲ್ಲವೇ ಅಲ್ಲ ಗೌಡ್ರೆ, ಇರೋದು ಸಾಕಷ್ಟು ಜನ ಇದ್ದಾರೆ. ಒಂದೊಂದು ಪೆಟ್ಟು ಹೊಡೆದು ಹೋದವರು ಇದ್ದಾರೆ. ನಮ್ಮ ಒಂದು ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಬಸವರಾಜ್ ಯಾರೇ ಆಗಿರ್ಲಿ, ಯಾರೇ ಸೋ ಅಂಡ್ ಸೋ, ಯಾವುದೇ ಮಿನಿಸ್ಟರ್ ಮಗ ಅಲ್ಲಿದ್ರು ಕೂಡ ಬಿಡೋ ಮಾತೇ ಇಲ್ಲ, ಚಾನ್ಸೇ ಇಲ್ಲ. ಅಧಿಕಾರಿಗಳ ಮೇಲೆ ಕೈ ಎತ್ತಷ್ಟು ಇದು ಬಂದಿದೆ ಅಂತಂದ್ರೆ, ಕೆಪಾಸಿಟಿ ಬಂದಿದೆ ಅಂತಂದ್ರೆ ಹೊಟ್ಟೆಗೆ ಅಂತ ತಿಂತಾರೆ ಇವರೆಲ್ಲ. PNS ಅಡಿ 307ರ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಬಸವರಾಜ್ ಪಡುಕೋಟೆ ಅಂತ ಹೇಳಿ ಆತನ ಬಂಧನಕ್ಕೆ ಸೂಚನೆ ನೀಡಲಾಗಿದೆ. ಅಧಿಕಾರಿಗಳ ಮೇಲೆ ಕೈ ಎತ್ತುತ್ತೀರಾ ನೀವು? ಅದು ಹುಡುಗಿ ಮೇಲೆ ಕೈ ಎತ್ತುತ್ತೀರಾ? 1 ಅವರ್ ಒಳಗಡೆ 5 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ನೋಡಿ 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 ನೋಡಿ, ಅದು ಯಾವ ರೀತಿಯಾಗಿ ನೋಡಿ ನೋಡಿ ಅಲ್ಲಿ ನೋಡಿ, ಅದೇನದು? ವಾಟ್ ಇಸ್ ದ್ಯಾಟ್? ರೌಡಿಸಮ್? ಎಷ್ಟೇ ಕಾಲ ಘಟ್ಟದಲ್ಲಿದ್ದೀವಿ ನಾವು? ರೌಡಿಸಮ್ ಮಾಡ್ತೀರಾ? ರೌಡಿಸಮ್ ನೋಡಿ ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಅಂತ ಹೇಳಿ. ನಾಚಿಕೆ ಆಗ್ಬೇಕು. ಯಾರದು? ಬಸವರಾಜು, ವಾಟ್ ಎವರ್ ಇಟ್ ಇಸ್. ಹುಯಿಸಿ ಯಾರ್ರೀ ಅವನು? ನೋಡಿ ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಅಂತ ಹೇಳಿ. ಎಸ್, ಬಸವರಾಜ್ ತೋರಿಸ್ತಾ ಇದ್ದೀವಿ ನೋಡಿ. ಅವರೆಲ್ಲ ಅಧಿಕಾರಿಗಳು, ಹೊಡೆತ ತಿನ್ಸ್ಕೊಳ್ತಿರೋರು ಅಧಿಕಾರಿಗಳು. ಓಹೋ ಹೋ ಹೋ, ನೀವೇನು ಅನ್ಕೊಂಡ್ರಿ ಅಂದ್ರೆ ನಾವು ಹೊಡೆದು ಕಳಿಸ್ಬಿಟ್ರೆ ಮತ್ತಾರೂ ಕೂಡ ಬರೋದಿಲ್ಲ ಅಂತನಾ? ನೀವು ಮೋಸ್ಟ್ಲಿ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾಡಿದ ಕೆಲಸನೇ ನೀವು ಮಾಡಕ್ ಹೋಗಿದ್ರಾ? ಅದವ್ರ ಜಮೀನ್ ರೀ. ಏನೋ ಬಿಡದಿ ಟೌನ್ಶಿಪ್ಗೆ ಅದವ್ರ ಜಮೀನು, ಸ್ವಂತ ಜಮೀನು. ಯಾವುದೇ ಪಾದಚಾರಿಗಳ ಜಮೀನು ತಗೊಂಡಿಲ್ಲ ಅವರು. ಪಾದಚಾರಿಗಳ ರಸ್ತೆ ತಗೊಂಡಿಲ್ಲ. ಪಾದಚಾರಿಗಳ ರಸ್ತೆಯನ್ನ ಒತ್ತುವರಿ ಮಾಡ್ಕೊಂಡು ಕೂತ್ಕೊಂಡಿದ್ದು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಪ್ರವೀಣ್ ರಾವ್ ಅವರು. ಎಸ್ ಪ್ರವೀಣ್, 5 ಜನರ ಬಂಧನವಾಗಿದೆ. ಇನ್ನು ಎಷ್ಟು ಜನರ ಬಂಧನ ಆಗಬೇಕಾಗಿದೆ? ಈಗಾಗಲೇ ಆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿರ್ತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧವರಾವ್ ಅವರ ಮೇಲೆ ಏನು ಹಲ್ಲೆನ ನಡೆಸಿದ್ರು, ಪೊಲೀಸರು ಎದುರುಗಡೆನೆ ಅವರು ಹಲ್ಲೆ ನಡೆಸಿರುವಂತದ್ದು ಶಿವಾಜಿನಗರದಲ್ಲಿ. ಇವತ್ತು ಎಲ್ಲರೂ ಕೂಡ ಒಂದ್ ರೀತಿ ಎಲ್ಲಿದ್ದೀವಿ ನಾವು, ಯಾವ ರಾಜ್ಯದಲ್ಲಿದ್ದೀವಿ ನಾವು, ಏನ್ ನಡೀತಾ ಇದೆ ಅಂತಕ್ಕಂತಹ ಒಂದು ಘಟನೆ ಇವತ್ತು ನಡೆದಿರುವಂತದ್ದು. ಎಲ್ರಿಗೂ ಕೂಡ ಆತಂಕ ಸೃಷ್ಟಿಯಾಗಿತ್ತು. ಈ ಸಂದರ್ಭದಲ್ಲಿ BBMP ನೌಕರರ ಅಧ್ಯಕ್ಷರು ಅಮೃತರಾಜ್ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ರು ಮತ್ತು ತಕ್ಷಣಕ್ಕೆ ಅವ್ರನ್ನ ಎಲ್ಲರನ್ನು ಬಂಧಿಸಬೇಕು, ಎಲ್ಲರ ಮೇಲೂ FIR ದಾಖಲಾಗಬೇಕು ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ನೇರವಾಗಿ ಅಧಿಕಾರಿ ಸಮೇತ ಅಲ್ಲಿ ಹೋದಂತದ್ದು. ಈಗ ಆ ಒಂದು ಹಿನ್ನೆಲೆಯಲ್ಲಿ 5 ಜನರ ಬಂಧನ ಆಗಿದೆ. ಈಗಾಗಲೇ ಅವ್ರ ಮೇಲೆ FIR ಕೂಡ ದಾಖಲಾಗಿದೆ. ಇದೀಗ ಅವರ ನೇತೃತ್ವವನ್ನ ವಹಿಸಿರ್ತಕ್ಕಂತಹ ಬಸವರಾಜ್ ಪಡುಕೋಟೆ ಅಂತ ಏನು ಇದ್ದಾರೆ, ಕನ್ನಡ ಪರ ಸಂಘಟನೆ ಅಂತ ಹೇಳ್ಕೊಂಡಿದ್ದಾರೆ, ಅವರನ್ನು ಕೂಡ ಬಂಧನ ಮಾಡಬೇಕು, ಅವ್ರ ಮೇಲೂ ಕೂಡ FIR ದಾಖಲಾಗಬೇಕು ಅನ್ನುವಂತಹ ಒತ್ತಾಯವನ್ನ ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಒಂದಿಷ್ಟು ಜನ ಯಾರ್ಯಾರು ಇದ್ರಲ್ಲಿ ಪಾಲ್ಗೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ತಕ್ಕ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಶಿವಾಜಿನಗರ ಅಂತಂದ್ರೆ ಅದೇನು ಬೇರೆ ಕಡೆ ಇಲ್ಲ, ನಮ್ಮ ಕರ್ನಾಟಕದಲ್ಲೇ ಇರುವಂತದ್ದು, ಬೆಂಗಳೂರಿನಲ್ಲೇ ಇರುವಂತದ್ದು. ಅಲ್ಲಿ ಎಲ್ಲಾ ಕಾನೂನು ಬೆಂಗಳೂರಿನಲ್ಲಿ ಎಲ್ಲಾ ಕಡೆಗಳಲ್ಲೂ ಏನು ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಾ ಇದ್ದಾರೆ, ಅದೇ ಪ್ರಕಾರವಾಗಿ ಶಿವಾಜಿನಗರದಲ್ಲೂ ಕೂಡ ನಡೀತದೆ. ಅದೇನು ಹೊರತಾಗಿಲ್ಲ, ಉಳಿದಿರ್ತಕ್ಕಂತ ಕಾನೂನಿಗೆ ಹೊರತಾಗಿಲ್ಲ ಅನ್ನುವಂಥದ್ದು ಅವ್ರೆಲ್ರಿಗೂ ಕೂಡ
ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಹಾಗಾಗಿ ಆ ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೋ ಅವರೆಲ್ಲರ ಬಂಧನ ಆಗಬೇಕು ಅನ್ನುವಂತ ಒತ್ತಾಯ ಕೂಡ ಕೇಳ್ಬರ್ತಕ್ಕಂಥ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಕನ್ನಡ ಪರ ಸಂಘಟನೆ ಅಂತ ಹೇಳ್ಕೊಂಡು ಏನೀಗ ಗುಂಡಾಗಿರಿ ಮಾಡ್ತಾ ಇದ್ದಾರೆ ಅಂತವರ ಮೇಲೆ ತಕ್ಷಣಕ್ಕೆ ಕ್ರಮ ಆಗ್ಬೇಕು ಅಂತಕ್ಕಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಪ್ರವೀಣ್, ಅಲ್ಲಿ ನೋಡೋಕ್ ಹೋದವ್ರು ಸುಮಾರು ಜನ, ಹೊಡೆಯಕ್ ಹೋದವ್ರು ಸುಮಾರು ಜನ ಆಗಿದ್ದಾರೆ. ಅಂದ್ರೆ ಹೆಂಗ್ ತಪ್ಪಿಸ್ಕೊಳ್ತಾರೆ ಅಂದ್ರೆ, ನಾನು ಅಲ್ಲಿ ಗಲಾಟೆ ಆಗ್ತಾ ಇತ್ತು ಹೋಗಿ ನೋಡ್ಕೊಂಡು ಬಂದೆ ಅಂತ ಹೇಳೋರು ಸುಮಾರು ಜನ ಇದ್ದಾರೆ. 5ಕ್ಕೆ ನಿಲ್ಲಿಸ್ತಾರಾ? ಇನ್ನೂ ಜಾಸ್ತಿ ಜನರ ಬಂಧನ ಆಗುವಂತಹ ಸಾಧ್ಯತೆ ಇದ್ದಾವ? ಈಗ ಯಾವ್ಯಾವ ಫೂಟೇಜ್ಗಳು ಸಿಕ್ಕಿದಾವೆ ಆ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು, ಅವ್ರೆಲ್ಲರನ್ನೂ ಕೂಡ ಯಾರ್ಯಾರು ಆ ಹಲ್ಲೆಯಲ್ಲಿ ಪ್ರತ್ಯಕ್ಷವಾಗಿ ಪಾಲ್ಗೊಂಡಿರ್ತಕ್ಕಂಥವ್ರು ಇದ್ದಾರೆ. ಯಾಕಂದ್ರೆ ಕೆಲವೊಂದು ಇದು ಗೊತ್ತಾಗೋದಿಲ್ಲ, ಅಂಥದ್ರಲ್ಲಿ ಯಾರ್ಯಾರು ಸ್ಪಷ್ಟವಾಗಿ ಅಲ್ಲಿ ಗೋಚರ ಆಗ್ತಾ ಇದೆ ಅವ್ರೆಲ್ಲರ ಮೇಲೂ ಕೂಡ ಕಾನೂನಿನ ಕ್ರಮ ತೆಗೆದುಕೊಳ್ಳುವಂಥದ್ದು. ಯಾಕಂದ್ರೆ ಈ ಅಧಿಕಾರಿಗಳು ಬರ್ತಾರೆ ಅಂತ ಹೇಳಿ ಮೊದ್ಲೇ ಗೊತ್ತಿರ್ತದೆ. ಹಾಗಾಗಿ ಇದೊಂದು ಪ್ರೀ ಪ್ಲಾನ್ ಆಗಿರ್ಲಿಕ್ಕೂ ಸಾಕು. ಯಾಕೆಂತಂದ್ರೆ ನೋಡ ಎಲ್ಲಾ ಕಡೆ ಮಾಡಿದ್ದಾರೆ, ನಮ್ ಕಡೆ ಹೆಂಗ್ ಬರ್ತಾರೆ ನೋಡೋಣ ಅನ್ನುವಂಥದ್ದು ಕೆಲವೊಂದು ಧೋರಣೆ ಕೆಲವೊಬ್ಬರಿಗಿದೆ. ಬೆಂಗಳೂರಿನಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಎಲ್ಲಾ ಕಡೆ ಮಾಡ್ದಂಗ್ ನಮ್ಮಲ್ಲಿ ಮಾಡ್ದಂಗ್ ಅಲ್ಲ ಅನ್ನುವಂತ ಮಾತುಗಳನ್ನು ಕೆಲವರು ಹೇಳ್ತಾ ಇದ್ದದನ್ನು ಕೂಡ ನಾವು ಕೇಳಿದ್ದೇವೆ. ಹಾಗಾಗಿ ಎಲ್ಲಾ ಕಡೆ ಮಾಡ್ದಂಗ್ ಶಿವಾಜಿನಗರದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಕೆಲವೊಂದಿಷ್ಟು ಜನ ಭಾವಿಸಿದ್ರು ಅಂತೇಳಿ ಕಾಣ್ತದೆ. ಹಾಗಾಗಿ ಶಿವಾಜಿನಗರ ಬೆಂಗಳೂರಿನಲ್ಲಿದೆ, ಕರ್ನಾಟಕದಲ್ಲಿದೆ, ಎಲ್ಲ ಕಾನೂನು ಶಿವಾಜಿನಗರಕ್ಕೂ ಅನ್ವಯ ಆಗ್ತದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಹಾಗಾಗಿ ಯಾರೆಲ್ಲ ಪಾಲ್ಗೊಂಡಿದಾರೋ ಅವ್ರೆಲ್ಲರ ಮೇಲೂ ಕೂಡ ತಕ್ಕ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಅಧಿಕಾರಿಗಳು ಜೀವ ಭಯದಿಂದ ಓಡುವಂತ ಪರಿಸ್ಥಿತಿ. ಹಂಗಾದ್ರೆ ಎಲ್ಲಿದೆ ಶಿವಾಜಿನಗರ? ಏನಿದು ಪರಿಸ್ಥಿತಿ? ಕಾನೂನು ವ್ಯವಸ್ಥೆ ಎಲ್ಲಿದೆ ಇಲ್ಲಿ? ಅದನ್ನ ಪ್ರಶ್ನೆ ಮಾಡ್ಬೇಕಾಗ್ತದೆ. ಹಾಗಾಗಿ ಯಾರನ್ನೂ ಕೂಡ ಓಲೈಕೆ ಮಾಡೋದಿಕ್ಕೆ ಸರ್ಕಾರ ಮುಂದಾಗಬಾರ್ದು. ಯಾರೇ ಕಾನೂನನ್ನ ಕೈಗೆತ್ಕೊಂಡಿದ್ರು ಅವ್ರ ವಿರುದ್ಧ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ಎಲ್ಲ ನಾಗರಿಕರ ಒಂದು ಒತ್ತಾಯ ಆಗಿರುವಂತದ್ದು. ಕಾದು ಎಸ್ ಪ್ರವೀಣ್, ತಮಿಳ ಮಾಹಿತಿಗಾಗಿ ಧನ್ಯವಾದಗಳು. ಏನೇ ಆದ್ರೂ ಕೂಡ BNS 307ರ ಅಡಿಯಲ್ಲಿ 5 ಜನರ ಬಂಧನ ಆಗಿದೆ. ಯಾರ್ಯಾರ ಅಧಿಕಾರಿಗಳ ಮೇಲೆ ಕೈ ಇಟ್ಟಿದ್ದಾರೋ ಅದೇ ರೋಡಲ್ಲಿ ಅದೇ ಸಿಚುವೇಶನ್ ಅಲ್ಲಿ ಅಧಿಕಾರಿಗಳ ಜಾಗದಲ್ಲಿ ಅವ್ರು ಇರಬೇಕು. ಆ ರೀತಿ ಕರ್ಕೊಂಡು ಹೋಗ್ಬೇಕು ಪೊಲೀಸರು. 4 ಜನರ ಮುಂದೆ ಹೊಡ್ತ ತಿನ್ನೋದು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಛೀ. ಅಂದ್ರೆ ಕೃಷ್ಣ ಬೈರೇಗೌಡರು ಎಲ್ಲ ವಿಚಾರಗಳು ಇನ್ನೂ ತಿಳ್ಕೊಂಡವರು, ಅವರನ್ನ ಕನಸಿನ ಕೂಸದು ಏನೋ ಪಾದಚಾರಿಗಳಿಗೆ ಸರಿಯಾದ ರಸ್ತೆಯನ್ನು ಬಿಡಿಸ್ಕೊಡಬೇಕು ಅಂತ ಹೇಳಿ ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಮಾಡ್ಕೊಂಡು ಬಂದಿರುವಂತಹ ಕೆಲಸ, ಕಷ್ಟಪಟ್ಟು ಮಾಡ್ಕೊಂಡು ಬಂದಿರುವಂಥ ಕೆಲಸ ಅಧಿಕಾರಿಗಳು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಅಧಿಕಾರಿಗಳೇನು ಅವ್ರ ಮನೆ ವಿಚಾರಕ್ಕೆ ಬಂದಿದ್ರ ತೆರವು ಮಾಡಲಿಕ್ಕೆ? ಸಾರ್ವಜನಿಕರ ವಿಚಾರಕ್ಕೆ ತಾನೇ ಹೇಳ್ತಾ ಇರೋದು ತೆರವು ಮಾಡಿ ಅಂತ. ಏನ್ ಅನ್ಕೊಂಡಿದ್ದೀರಾ? ಕೈ ಮಾಡ್ತೀರಾ? ಕೈ ಪಾಪ 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 ಕಾಲಿಗೆ ಬೀಳಿಸ್ಬೇಕು. ಅಧಿಕಾರಿಗಳ ಮೇಲೆ ಕೈ ಮಾಡಿರುವಂತಹ ಕೈ ಅಧಿಕಾರಿಗಳ ಕಾಲ ಹತ್ರ ಇರಬೇಕು. ಕಾಲಿಗೆ ಬೀಳಿಸ್ಲೇಬೇಕು. ಅಧಿಕಾರಿಗಳ ಕಾಲಿಗೆ ಹೆಂಗ್ ಒದಿತಾ ಇದ್ದೀರಿ ನೋಡಿ, ಹೆಂಗ್ ಹೊಡಿತಿದ್ದೀರಾ ನೋಡಿ. ಅಧಿಕಾರಿಗಳ ಮೇಲೆ ಕೈ ಎತ್ತಿರುವಂತವ್ರು ಎಲ್ಲರೂ ಬಂದು ಕಾಲಿಗೆ ಬಿದ್ದು ಹೋಗ್ಬೇಕು. ಏನ್ ಅನ್ಕೊಂಡಿದ್ದೀರಾ? ಹೆಣ್ಣು ಮಕ್ಕಳ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡ್ತೀರಾ? ಆಕೆ ಹತ್ರ ಎಷ್ಟು ಕ್ಷಮೆ ಕೇಳಿದ್ರು ಆಗೋದಿಲ್ಲ ನೀವು. ಸರ್ಕಾರಿ ಅಧಿಕಾರಿಗಳು ಅಂತ ನೋಡೋದಿಲ್ಲ, ಹೆಣ್ಣು ಮಗು ಅಂತ ನೋಡೋದಿಲ್ಲ. ದೊಡ್ಡ ರೌಡಿಗಳಿವ್ರು. ನಿಮ್ದೇನಾದ್ರೂ ಕಿತ್ತೋಗಿರೋ ಯೋಚನೆಗಳೇನಾದ್ರೂ ಇತ್ತು ಅಂತಂದ್ರೆ ನಮ್ಮ ದೇಶದಲ್ಲಿ ಇರಬೇಡಿ ಯಾರು. ಹಿಂದೂ ಆಗಿರ್ಲಿ, ಮುಸಲ್ಮಾನ ಆಗಿರ್ಲಿ, ಯಾವ ಕ್ಯಾಸ್ಟ್ ಆದ್ರೂ ಆಗಿರ್ಲಿ, ಯಾವ ಮತ ಬೇಕಾದ್ರೂ ಆಗಿರ್ಲಿ, ನಮ್ಮ ದೇಶದಲ್ಲಿ ಇರಬೇಡಿ ನೀವು. ಬೇರೆ ಯೋಚನೆಗಳನ್ನ ಇಟ್ಕೊಂಡಿದ್ದೀರಾ ಅಂತಂದ್ರೆ ನಡ್ರಿ ಬೇರೆ ದೇಶಕ್ಕೆ. ಛೇ, ಸಹ್ಯ ಅನ್ಸುತ್ತೆ. ಈಗ ಇನ್ನೂ ಕೂಡ ಜನರಿದ್ದಾರೆ, ಅವ್ರದ್ದು ಕೂಡ ಅರೆಸ್ಟ್ ಆಗಬೇಕು.